ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇತಿಹಾಸಕ್ಕೆ ಸಂಬಂಧಿಸಿದ ಕೆಲವು ವಿಶೇಷತೆಗಳು. ಅದರೊಳಗೆ ಏನಂದ್ರೆ ಗವರ್ನರ್ ಜನರಲ್ ಮತ್ತು ವೈಸರಾಯ್. ಬಂಗಾಳದ ಗವರ್ನರ್ ಜನರಲ್ ಅಂತ ಕೇಳಿದ್ರು ಅಂದ್ರೆ 1773ರಿಂದ 1833 ಚಾರ್ಟರ್ ಕಾಯ್ದೆ. ಇನ್ನ ಬ್ರಿಟಿಷ್ ಭಾರತದ ಗವರ್ನರ್ ಜನರಲ್ ಅಂತ ಹೇಳಿ ಅಂದೇವು ಅಂದ್ರೆ 1833ರಿಂದ 1858ರವರೆಗೆ. ಅಲ್ಲಿದಿಂದ ವೈಸರಾಯ ಅಂತ ಕೇಳಿದ್ರಂದ್ರೆ 1858ರಿಂದ 1947 ಆಗಸ್ಟ್ 15ರವರೆಗೆ. ಸ್ವತಂತ್ರ ಭಾರತದ ಗವರ್ನರ್ ಜನರಲ್ ತಗೊಂಡಿವಿ ಅಂದ್ರೆ ಮೌಂಟ್ ಬ್ಯಾಟನದಿಂದ ಏನಂದ್ರ ಲಾಸ್ಟ್ ಸಿ ರಾಜಗೋಪಾಲಾಚಾರಿ 1947 ಆಗಸ್ಟ್ 15ರಿಂದ 1950 ಜನವರಿ 25ರವರೆಗೆ. 26ಕ್ಕೆ ಭಾರತ ಗಣರಾಜ್ಯ ಆಗಿಬಿಡ್ತದೆ. ಇವ್ರ ಮ್ಯಾಗ ಒಂದಿಷ್ಟು ವಿಶೇಷವಾದಂತಹ ಕೇಂದ್ರ ಸರ್ಕಾರ ಅಂದ್ರ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ ವಿಶೇಷ ಪ್ರಶ್ನೋತ್ತರಗಳನ್ನು ಬರೆದಿದ್ದೇವೆ. ಎಲ್ಲರ ಬಗ್ಗೆ ಒಂದೊಂದೇ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇದ್ದದ್ದು. ಲಾರ್ಡ್ ವಾರೆನ್ ಹೇಸ್ಟಿಂಗ್ಸ್ ಇವನು ಸುತ್ತುವರಿದ ಬೇಲಿಯ ನೀತಿ ಎನ್ನುವ ಆ ನಿಯಮ ಜಾರಿಗೆ ತರ್ತಾನ. ಸುತ್ತುವರೆದ ಬೇಲಿ ನೀತಿ ಅಂತ ಹೇಳಿ ಬರ್ತದ. ರಿಂಗ್ ಫೆನ್ಸ್ ಪಾಲಿಸಿ ಅಂತ ಹೇಳಿ ಬರ್ತದೆ. ಹಾಗಾದರೆ ಲಾರ್ಡ್ ಕಾರ್ನ್ವಾಲಿಸ್ನ ವಿಶೇಷ ಪ್ರಶ್ನೆ ಏನಂದ್ರೆ ಇವನ ಸಮಾಧಿ ಭಾರತದ ಗಾಜಿಪುರದಲ್ಲಿ ಇದೆ. ಜಾನ್ ಶೋರ್ ಇವನ ವಿಶೇಷ ಏನಂದ್ರೆ ಹಸ್ತಕ್ಷೇಪ ಮಾಡದಿರುವ ನೀತಿಯನ್ನು ಜಾರಿಗೆ ತಂದನು. ಅಂದ್ರೆ ದೇಶೀಯ ರಾಜರುಗಳ ಆಸ್ಥಾನದಲ್ಲಿ ಹಸ್ತಕ್ಷೇಪ ಇಲ್ಲ. ಲಾರ್ಡ್ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದನು 1798. ಮೊದಲಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ದೇಶೀಯ ರಾಜ ಹೈದರಾಬಾದಿನ ನಿಜಾಮ್. ಅದಕ್ಕೆ ಸಬ್ಸಿಡರಿ ಅಲಯನ್ಸ್ ಅಂತ ಹೇಳಿ ಕರೀತಾರ. ಆಕ್ಚುಲಿ ಸಬ್ಸಿಡರಿ ಅಲಯನ್ಸ್ ಸಹಾಯಕ ಸೈನ್ಯ ಪದ್ಧತಿ ಇದು ಫ್ರೆಂಚ್ ದೇಶದ ಏನಂದ್ರೆ ಫ್ರಾನ್ಸ್ ದೇಶದವ ಡೂಪ್ಲೇನ ಒಂದು ವಿಚಾರ ಇತ್ತು ಆಕ್ಚುಲಿ. ಆದ್ರೆ ಅವನಿಗೆ ಅದು ಸಕ್ಸಸ್ ಆಗಲಿಲ್ಲ. ಅದೇ ಕಲ್ಪನೆಯನ್ನ ಇವ ಬ್ರಿಟಿಷ್ನವ ತಂದು ಸಕ್ಸಸ್ ಮಾಡಿದ್ದು. ನೆಕ್ಸ್ಟ್ ಅದಕ್ಕೆ ಎಕ್ಸಾಮ್ದಾಗ ಕೇಳ್ತಾರೆ ಸಹಾಯಕ ಸೈನ್ಯ ಪದ್ಧತಿ ಯಾರ ಒಂದು ಮೆದುಳಿನ ಕೂಸು ಆಗಿತ್ತು. ದ ಬ್ರೈನ್ ಚೈಲ್ಡ್ ಆಫ್ ಡೂಪ್ಲೆ ಅಂತ ಹೇಳಿ ಹೇಳ್ತೀವಿ ನಾವು. ದ ಸಬ್ಸಿಡರಿ ಅಲಯನ್ಸ್ ಈಸ್ ದ ಬ್ರೈನ್ ಚೈಲ್ಡ್ ಆಫ್ ದಿ ಡೂಪ್ಲೆ ಅವ್ರದದ ಅಂದಂಗ. ಸರ್ ಜಾರ್ಜ್ ಬಾರ್ಲೋ 1806ರಲ್ಲಿ ವೆಲ್ಲೂರ ದಂಗೆ ನಡೆಯಿತು. ಏನ್ರಿ ವೆಲ್ಲೂರ ದಂಗೆ ಅಂತ ಹೇಳಿ ಬರ್ತದ. ಲಾರ್ಡ್ ಮಿಂಟೋ 1809 ಅಮೃತ್ಸರ್ ಒಪ್ಪಂದ ರಣಜಿತ್ ಸಿಂಗನ ಜೊತೆಗೆ. ರಣಜಿತ್ ಸಿಂಗನ ರಾಜಧಾನಿ ಲಾಹೋರ್ ಇತ್ತು. ಧಾರ್ಮಿಕ ರಾಜಧಾನಿ ಯಾವುದಂದ್ರೆ ಅಮೃತ್ಸರ್. ಅಮೃತ್ಸರದಲ್ಲಿ ಇರುವಂತ ಹರಮಿಂದರ ಸಾಹೇಬ್ ದೇವಾಲಯಕ್ಕೆ ಚಿನ್ನದ ಲೇಪನೆ ಮಾಡಿಸಿದವನೇ ಯಾರು ಅಂದ್ರ ರಣಜಿತ್ ಸಿಂಗ. ಹಾಗಾಗಿ ಏನಂದ್ರೆ ರಣಜಿತ್ ಸಿಂಗ ಯಾವ ಒಂದು ಪಂಗಡಕ್ಕೆ ಅಂದ್ರೆ ಸುಕರ್ ಚಕಿಯಾ ಸಿಖ್ ಪಂಗಡಕ್ಕೆ ಸೇರಿದವನು. UPSC ಕ್ವಶನ್. ಲಾರ್ಡ್ ಹೇಸ್ಟಿಂಗ್ಸ್ ಅಂತೇಳಿ ಬರ್ತಾನ 1814ರಿಂದ 16ರವರೆಗೆ ಮೊದಲ ಗೋರ್ಖಾ ಯುದ್ಧ ಅಥವಾ ನೇಪಾಳದವರೆಗೆ ಗೋರ್ಖಾಗಳು ಅಂತೇಳಿ ಕರೀತಾರ. ನೆಕ್ಸ್ಟ್ ಲಾರ್ಡ್ ಅಮರೆಸ್ಟ್ 1824 ಬ್ಯಾರಕ್ಪೂರ ದಂಗೆ ನಡೀತದ. ಲಾರ್ಡ್ ವಿಲಿಯಂ ಬೆಂಟಿಂಕ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಬ್ರಿಟಿಷ್ ಭಾರತದ್ದು. ಭಾರತಕ್ಕೆ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದನು 1835. ಇವನಿಗೆ ಫಾದರ್ ಆಫ್ ದಿ ಇಂಡಿಯನ್ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್. ಭಾರತದ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯ ಪಿತಾಮಹ ಅಂತೀವಿ ನಾವು. ಲಾರ್ಡ್ ಮೆಕಾಲೆ ವರದಿ ಕೊಟ್ಟ ತೀರ್ಪಿನ ಆಧಾರದ ಮೇಲೆನೆ ಇವ ಜಾರಿಗೆ ತರ್ತಾನ. ಇಂಗ್ಲಿಷ್ ಶಿಕ್ಷಣ ಜಾರಿಗೆ ತಗೊಂಬತ್ತೇಳಿ ಒತ್ತಾಯ ಮಾಡಿದ್ರು ರಾಜಾ ರಾಮ್ ಮೋಹನ್ ರಾಯ್. ನೆಕ್ಸ್ಟ್ ಚಾರ್ಲಸ್ ಮೆಟಕಾಫ್ ಭಾರತದ ಪತ್ರಿಕೆಗಳ ವಿಮೋಚಕ ಎಂದು ಕರೆಯುತ್ತಾರೆ. ಪತ್ರಿಕೆಗಳ ಮೇಲೆ ಇರುವ ನಿರ್ಬಂಧಗಳನ್ನ ಸಡಿಲುಗೊಳಿಸ್ತಾನ. ಇವ್ರದ್ದು ಇನ್ನೂ ಒಂದು ಬಹಳ ವಿಶೇಷ ಏನಂದ್ರ ಭಾರತದ ಹಳ್ಳಿಗಳಿಗೆ ಲಿಟಲ್ ಡೆಮೋಕ್ರಾಟಿಕ್ ಎಂದು ಕರೀತಾನೆ. ಸಾರಿ ರಿಪಬ್ ಅಂದ್ರೆ ಇದರ ಅರ್ಥ ಲಿಟಲ್ ಅಂದ್ರೆ ಏನು ಸಣ್ಣ. ಹಾಗಾಗಿ ಲಿಟಲ್ ರಿಪಬ್ಲಿಕ್ ಅಥವಾ ಚಿಕ್ಕದಾದ ಗಣರಾಜ್ಯಗಳು ಎಂದು ಕರೆದಿದ್ದಾನೆ.
ಇದು ವಿಶೇಷ. ಲಾರ್ಡ್ ಅಕ್ಲೆಂಡ್ 1842 ಆಕ್ಚುಲಿ 36ಕ್ಕೆ ಯುದ್ಧ ಚಾಲು ಆದ್ರೂ ತೀವ್ರ ಸ್ವರೂಪ 40ರಿಂದ 42 ಆಂಗ್ಲೋ ಅಫ್ಘಾನ್ ಯುದ್ಧ ನಡೀತು. ಲಾರ್ಡ್ ಎಲೆನ್ಬರೋ 1843ರಲ್ಲಿ ಭಾರತದೊಳಗ ಗುಲಾಮಗಿರಿ ಪದ್ಧತಿ ಸ್ಲೇವರಿ ಸಿಸ್ಟಮ್ ಅನ್ನ ರದ್ದುಗೊಳಿಸ್ತಾನ. ಇಂಗ್ಲೆಂಡದೊಳಗ ಇದೇ ಗುಲಾಮಗಿರಿ ಪದ್ಧತಿ 1833ಕ್ಕೆ ರದ್ದು ಆಯಿತು. ಲಾರ್ಡ್ ಹಾರ್ಡಿಂಜ್ ಭಾರತದಲ್ಲಿ ಭಾನುವಾರ ಎನ್ನುವ ರಜೆಯನ್ನು ಇವನೇ ಘೋಷಣೆ ಮಾಡಿದ್ದು. ಯವ್ರಿ ಪ್ರತಿ ವಾರದೊಳಗ ರವಿವಾರ ಎನ್ನುವುದು ರಜಾ ದಿನ ಅಂತೇಳಿ ಚಾಲು ಮಾಡ್ದ. ಲಾರ್ಡ್ ಡಾಲ್ ಹೌಸಿ ತಪ್ಪಾಗುವಿಕೆಯ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನ. ಮತ್ತೆ ಏನಂದ್ರೆ ಡಾಕ್ಟ್ರೈನ್ ಆಫ್ ಲೇಪ್ಸ್ ದತ್ತು ಮಗುವಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿಯನ್ನು ಇವನೇ ಹೇಳ್ತಾನ. ನೆಕ್ಸ್ಟ್ ಲಾರ್ಡ್ ಕ್ಯಾನಿಂಗ ಕ್ಷಮಾದಾನ ಎನ್ನುವ ಬಿರುದು ಹೊಂದಿರ್ತಾನೆ ಇವ. ಕ್ಯಾನಿಂಗ ಇವನಿಗೆ ಒಂದು ಬಿರುದು ಏನಿರ್ತಂದ್ರೆ ಕ್ಷಮಾದಾನ ಎನ್ನುವ ಬಿರುದು. ಇವ ತನ್ನನ್ನು ತಾನು ಏನ್ ಹೇಳ್ಕೊತಾನಂದ್ರ ಐ ಆಮ್ ದಿ ವೈಸರಾಯ ಆಫ್ ಬೆಂಗಾಲ್, ಬೆಂಗಾಲದ ವೈಸರಾಯ ನಾನು ಅಂತೇಳಿ ಹೇಳ್ಕೊತಾನ. ನೆಕ್ಸ್ಟ್ 1857ರ ದಂಗೆಯ ನಂತರ ಕಂಪನಿಯ ಆಳ್ವಿಕೆ ಇಂಗ್ಲೆಂಡಿನ ಕ್ರೌನ್ ಸಿಸ್ಟಮ್ ಒಳಪಡ್ತದ, ಅಂದ್ರ ರಾಜತ್ವ ಪದ್ಧತಿಗೆ ಒಳಪಡ್ತದೆ. ಅಲ್ಲಿದಿಂದ ವೈಸರಾಯ ಹುದ್ದೆ. ಲಾರ್ಡ್ ಕ್ಯಾನಿಂಗ ಇಂಗ್ಲೆಂಡದ ಕೆಲವು ಪತ್ರಕರ್ತರು ಒಂದು ಏನಂದ್ರೆ ಪದ ಕೊಟ್ಟಿರ್ತಾರ, ಅದು ಬಹಳ ವಿಶೇಷ. ಕ್ಲೀಮೆನ್ಸಿ ಎನ್ನುವ ಒಂದು ಅಪಹಾಸ್ಯಕ್ಕೆ ಒಳಪಟ್ಟಿರ್ತಾನೆ ಇವನು. ಹಿಂದ್ ಮಾತಾಡೋ ಮಂದಿ ಅನ್ನಂಗ ಕ್ಲಿಮೆನ್ಸಿ ಅಂತೇಳಿ ಒಂದು ಪದ ಕೊಟ್ಟಿರ್ತಾರೆ ಇವನಿಗೆ, ಅಪಹಾಸ್ಯ ಮಾಡ್ತಾ ಇರ್ತಾರೆ ಇವನ್ ಬಗ್ಗೆ. ಲಾರ್ಡ್ ಎಲ್ಗಿನ್ ಸಿಮ್ಲಾದಲ್ಲಿ ಬ್ರಿಟಿಷರ ಬೇಸಿಗೆಯ ರಾಜಧಾನಿ ಪೀಟರ್ ಹಾಪ್ ಎನ್ನುವ ನಿವಾಸವನ್ನ ಮೊದಲಿಗೆ ಬಳಕೆ ಮಾಡಿದವ ಇವನೇ, ಪೀಟರ್ ಹಾಪ್. ಲಾರ್ಡ್ ಲಾರೆನ್ಸ್ ಇವನಿಗೆ ಪಂಜಾಬದ ಸಂರಕ್ಷಕ ಎಂದು ಬಿರುದು ಹೊಂದಿದ್ದಾನೆ. ನೆಕ್ಸ್ಟ್ ಲಾರ್ಡ್ ಮೇಯೋ ಭಾರತದಲ್ಲಿ ಹತ್ಯೆಗೆ ಒಳಪಟ್ಟ ಹತ್ಯೆಯಾದ ಏಕೈಕ ವೈಸರಾಯ. ಅಂಡಮಾನ್ ನಿಕೋಬಾರದಲ್ಲಿ ಇರುವ ಗೂಡು ಜೈಲು ಅಥವಾ ಸೆಲ್ಯುಲಾರ್ ಜೈಲಿಗೆ ಹೋದಕ್ಕರ ಇವನನ್ನ ಹತ್ಯೆ ಮಾಡಿರ್ತಾರೆ. ಸೇರ್ ಅಲಿ ಆಫ್ರಿದಿ ಎನ್ನುವ ಕೈದಿ ಒಬ್ಬ. ನೆಕ್ಸ್ಟ್ ಲಾರ್ಡ್ ನಾರ್ತ್ ಬ್ರೂಕ್ 1876ರಲ್ಲಿ ನಾಟಕೀಯ ಪ್ರದರ್ಶನ ಕಾಯ್ದೆಯನ್ನು ಜಾರಿಗೆ ತರುತ್ತಾನೆ. ಮತ್ತ ವೆರ್ನಾಕುಲರ್ ಪ್ರೆಸ್ ಆಕ್ಟ್ ಜಾರಿಗೆ ತರ್ತಾನ. ದೆಹಲಿದೊಳಗೆ ಒಂದು ದರ್ಬಾರ್ನು ನಡೆಸಿರ್ತಾನ. ಲಾರ್ಡ್ ಲಿಟ್ಟನ್ನ ಕವನಗಳನ್ನು ಬರಿತಾ ಇರ್ತಾನ. ಲಿಟ್ಟನ್ ಆ ಕವನಗಳ ಕಾವ್ಯನಾಮ ಏನಿಟ್ಕೊಂಡಿರ್ತಾನಂದ್ರ ಓವೆನ್ ಮೇರಿ ಡೆತ್ ಅಂತ ಹೇಳಿ ಅವನ ಕಾವ್ಯನಾಮವಾಗಿತ್ತು. ಇನ್ನು ನೆಕ್ಸ್ಟ್ ಲಾರ್ಡ್ ರಿಪ್ಪನ್ ಸ್ಥಳೀಯ ಸರ್ಕಾರದ ಪಿತಾಮಹ, ಫಾದರ್ ಆಫ್ ದಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್. 1882 ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆಕ್ಟ್ ಅಂತ ಹೇಳಿ ಬರ್ತದಲ್ಲ, ಅದಕ್ಕ ಸ್ಥಳೀಯ ಸರ್ಕಾರದ ಮ್ಯಾಗ್ನಾ ಕಾರ್ಟ್ ಅಂತ ಹೇಳಿ ಕರಿತೇವೆ ನಾವು. UPSC ಕ್ವಶನ್. ಲಾರ್ಡ್ ಡಫ್ರಿನ್ ಕಾಂಗ್ರೆಸ್ ಎನ್ನುವುದು ಸೂಕ್ಷ್ಮ ಅಲ್ಪಸಂಖ್ಯಾಯತದ ಪಕ್ಷ ಅಂತ ಹೇಳಿ ಕರೆದ. ಮೈಕ್ರೋ ಮೈನಾರಿಟಿ ಪಾರ್ಟಿ ಅಂತ ಹೇಳಿ ಕರೀತಾನ. ಆ ಕಾಂಗ್ರೆಸ್ಸಿನ ಕೆಲವು ವಿಚಾರಧಾರೆಗಳನ್ನು ಕುರಿತು. ಲಾರ್ಡ್ ಲ್ಯಾನ್ಸ್ಡೌನ್ ಡ್ಯೂರ್ಯಾಂಡ್ ರೇಖೆ ಎನ್ನುವುದನ್ನ ಭಾರತ ಪಾಕಿಸ್ತಾನದ ನಡಬರಕ್ ಹಾಕಿರ್ತಾನ. ಆದ್ರೆ ಅದು ಇವತ್ತ ಪಾಕಿಸ್ತಾನ ಅಫ್ಘಾನಿಸ್ತಾನ ನಡಬರಕ್ಕಾಗ್ಯದ. ಲಾರ್ಡ್ ಎಲ್ಗಿನ್ ಹಾಗಾದರೆ ಹೆನ್ರಿ ಫ್ಲವರ್ ಸಮಿತಿ ನಾಣ್ಯದ ಕುರಿತು ಅಧ್ಯಯನ ಮಾಡಲು ನೇಮಕ ಮಾಡಿರುತ್ತಾನೆ. ಲಾರ್ಡ್ ಕರ್ಜನ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಈಸ್ಟ್ ಎನ್ನುವ ಪುಸ್ತಕ ಬರೆದಿರ್ತಾನ. ದಿ ಪ್ರಾಬ್ಲಮ್ಸ್ ಆಫ್ ದಿ ಈಸ್ಟ್. ಈ ಪುಸ್ತಕದಲ್ಲಿ ಭಾರತೀಯರಿಗೆ ಕುಪಿಷ್ಟರು ಅಂತ ಹೇಳಿ ಬರ್ದಾನ. ಈ ಪುಸ್ತಕವನ್ನು ಓದಿನೇ ಮುಂದೆ ನಮಗೆ 1927ರ ಸೈಮನ್ ಆಯೋಗದೊಳಗೆ ಭಾರತೀಯರು ತಮ್ಮ ದೇಶದ ಸ್ವಾರ್ಥಕ್ಕಾಗಿ ಏನಾದರೂ ಆಯೋಗದೊಳಗ ತೊಂದರೆ ಮಾಡ್ತಾರ ಅಂತೇಳಿ ಸೈಮನ್ ಆಯೋಗದಾಗ ಒಬ್ಬರಿಗೂ ಅಪಾಯಿಂಟ್ ಮಾಡ್ಕೊಳ್ಳಲ್ಲ. ಯಾಕೆ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಪುಸ್ತಕದ ಉದಾಹರಣೆನೆ ಕೊಡ್ತಾರ ಅವರೆಲ್ಲ. ಹಾಗಾಗಿ ಏನಂದ್ರೆ ದಿ ಪ್ರಾಬ್ಲಮ್ಸ್ ಆಫ್ ದಿ ಈಸ್ಟ್, ಪೂರ್ವದ ತೊಂದರೆಗಳು ಎನ್ನುವ ಪುಸ್ತಕ ಬರ್ದ ನೀವು.
ಲಾರ್ಡ್ ಮಿಂಟೋ ಟು ಕೋಮು ಮತದಾರರ ಪಿತಾಮಹ ಅಂತ ಹೇಳಿ ಕರೀತಾರೆ. 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆದೊಳಗೆ ಮೊಟ್ಟ ಮೊದಲಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಟ್ಟರು. ಹಾಗಾಗಿ ಇವನ್ ಟೈಮ್ದಾಗೆ ಕೊಡುವುದರಿಂದ ಇವನಿಗೆ ಕೋಮು ಮತದಾರರ ಪಿತಾಮಹ ಎನ್ನುವರು. ಲಾರ್ಡ್ ಹಾರ್ಡಿಂಜ್ ಟು ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಿದನು 1911ರಲ್ಲಿ. ಇದು ಹೇಳಬೇಕು. ಲಾರ್ಡ್ ಚೇಮ್ಸ್ಫರ್ಡ್ 1918ರಲ್ಲಿ ರೌಲೆಟ್ ಕಾಯ್ದೆ ಜಾರಿಗೆ ತಂದನು. ರೌಲೆಟ್ ಕಾಯ್ದೆಗೆ ಇನ್ನೊಂದು ಹೆಸರ ನೋ ದಲೀಲ್ ನೋ ವಕೀಲ್ ನೋ ಬೇಲ್ ಅಂತ ಹೇಳಿ ಕರೀತಾರ ಅದಕ್ಕ. ನೆಕ್ಸ್ಟ್ ಲಾರ್ಡ್ ರೀಡಿಂಗ, ಇವ ಭಾರತಕ್ಕ ವೈಸರಾಯನಾಗಿ ಬಂದಂತಹ ಎಲ್ಲಾ ಬ್ರಿಟಿಷ್ ವೈಸರಾಯರು ಕ್ರೈಸ್ತ ಧರ್ಮದ ಅನುಯಾಯಿಗಳು. ಆದರೆ ಇವ ಒಬ್ಬನೇ ಮಾತ್ರ ಯಹೂದಿ ವಂಶಸ್ಥನಾಗಿದ್ದ. ಇವ ಬಂದಿದ್ದು ಇಂಗ್ಲೆಂಡ್ದಿಂದ ಬಂದರು. ಇವ ಯಹೂದಿ ಎನ್ನುವ ಸಂಪ್ರದಾಯಸ್ಥನಾಗಿದ್ದನು. ಭಾರತಕ್ಕೆ ಬಂದಿರುವ ಏಕೈಕ ಯಹೂದಿಗಳ ವೈಸರಾಯ ಅಂದ್ರೆ ಇವ ಒಬ್ಬನೇ ರೀ. ಲಾರ್ಡ್ ಇರ್ವಿನ್ ದೀಪಾವಳಿ ಡಿಕ್ಲರೇಷನ್ ಮಾಡ್ತಾನ. ಲಾರ್ಡ್ ವೆಲ್ಲಿಂಗ್ಟನ್ ಗಾಂಧಿ ಇಲ್ಲದಿದ್ದರೆ ಅದೊಂದು ಸುಂದರವಾದ ಜಗತ್ತು ಇರುತ್ತಿತ್ತು ಅಂತ ಹೇಳಿ ಹೇಳ್ಕೊತಾನಿವ. ಗಾಂಧಿ ಬಗ್ಗೆ ಒಂದಿಷ್ಟು ಅವಹೇಳನ ಪದ ಬಳಸ್ಯಾನಂದಂಗ ಗಾಂಧೀಜಿಯವರ ಬಗ್ಗೆ. ಲಾರ್ಡ್ ವೆಲ್ಲಿಂಗ್ಟನ್ ಗಾಂಧಿ ಇಲ್ಲದಿದ್ದರೆ ಅದೊಂದು ಸುಂದರವಾದ ಜಗತ್ತು. ಹೂ ಸೇಡ್ ದಿಸ್ ಕೊಟೇಶನ್ ಅಂತ ಕೇಳ್ತಾರ. ನೆಕ್ಸ್ಟ್ ಲಾರ್ಡ್ ಲಿನ್ಲಿತ್ ಗೋ, ಗಾಂಧೀಜಿಯ ಚಳುವಳಿ ಎನ್ನುವುದು ರಾಜಕೀಯದ ಬ್ಲ್ಯಾಕ್ ಮೇಲ್ ಆಗಿರುತ್ತದೆ ಅಂತ ಹೇಳ್ತಾನ. ಗಾಂಧೀಜಿಯವರ ಎಲ್ಲಾ ಮೂಮೆಂಟ್ಸ್ಗಳು ಪೊಲಿಟಿಕಲ್ ಬ್ಲ್ಯಾಕ್ ಮೇಲ್ಗಳು ಆಗಿವೆ ಅಂತ ಹೇಳ. ಯಾರು? ಲಾರ್ಡ್ ಲಿನ್ಲಿತ್ ಗೋ ನಾವು. ಲಾರ್ಡ್ ವೆವೆಲ್ 1946ರಲ್ಲಿ ಬ್ರೇಕ್ ಡೌನ್ ಯೋಜನೆ ಎನ್ನುವುದನ್ನು ರೂಪಿಸ್ತಾನ. ಇನ್ನ ಲಾರ್ಡ್ ಮೌಂಟ್ ಬ್ಯಾಟನ್ ಬಾಲ್ಕನ್ ಯೋಜನೆಯನ್ನು ರೂಪಿಸಿ ದೇಶ ವಿಭಜನೆ ಮಾಡುತ್ತಾನೆ. ಬಾಲ್ಕನ್ ಯೋಜನೆ ನೆನ್ಪಿಟ್ಕೋಬೇಕು. ಇನ್ನ ಇವರು ವಿಶೇಷತೆಗಳು ಒಂದಿಷ್ಟು ಕ್ವಶನ್ಗಳದಾವ. ಮಾತು ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಬಂಗಾಳದ ಕೊನೆಯ ಗವರ್ನರ್ ಅಂದಕರ ಲಾರ್ಡ್ ವಿಲಿಯಂ ಬೆಂಟಿಂಗ್. ಅಲ್ಲಿ ಅವನೇ ಅಲ್ಲಿದಿಂದ ಬ್ರಿಟಿಷ್ ಭಾರತದ ಮೊದಲ ಗವರ್ನರ್ ಜನರಲ್ 1833 ಲಾರ್ಡ್ ವಿಲಿಯಂ ಬೆಂಟಿಂಗ್. ಬ್ರಿಟಿಷ್ ಭಾರತದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ 1858. ಬ್ರಿಟಿಷ್ ಭಾರತದ ಮೊದಲ ವೈಸರಾಯ ಲಾರ್ಡ್ ಕ್ಯಾನಿಂಗ್ 1858ಕ್ಕೆ ಮತ್ತೆ ಇವನು ಹುದ್ದೆ ಚಾಲು ಆಯ್ತು. ಬ್ರಿಟಿಷ್ ಭಾರತದ ಕೊನೆಯ ವೈಸರಾಯ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಸ್ವತಂತ್ರ ಭಾರತದ ಏಕೈಕ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ಬ್ರಿಟನ್ನಿನ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಜೆ.ಬಿ. ಕೃಪಲಾನಿ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟನ್ನಿನ ರಾಜ 6ನೇ ಜಾರ್ಜ್. ಇದು ಕ್ವಶನ್ ಕೇಳ್ಯಾರ ಸರ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಬ್ರಿಟನ್ನಿನ ರಾಣಿ ಎಲಿಜಬೆತ್ II, ರಾಣಿ ಎಲಿಜಬೆತ್. ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದಾಗ ಇಂಗ್ಲೆಂಡಿನಲ್ಲಿ ಇರುವ ರಾಜಕೀಯ ಆಡಳಿತದ ಪಕ್ಷ ಲೇಬರ್ ಪಾರ್ಟಿ ಕ್ಲೆಮೆಂಟ್ ಅಟ್ಲಿ. ಬ್ರಿಟಿಷ್ ಭಾರತದ ಬಾಬರ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಬ್ರಿಟಿಷರ ಯಾವ ಗವರ್ನರ್ಗ ಬಾಬರ್ ಅಂತ ಹೇಳಿ ಕರೆದಾರ ಅಂತ ಕೇಳ್ತಾರ. ಅದು ರಾಬರ್ಟ್ ಕ್ಲೈವ್ ಕರೀತಾರ. ಹಂಗ ಬ್ರಿಟಿಷ್ ಭಾರತದ ಔರಂಗಜೇಬ್ ಅಂತ ಹೇಳಿ ಕರೀತಾರ. ಲಾರ್ಡ್ ಕರ್ಜನ್ ಕರೀತಾರ. ಭಾರತದ ಹಳ್ಳಿಗಳನ್ನು ಲಿಟಲ್ ರಿಪಬ್ಲಿಕ್ ಎಂದು ಕರೆದವನು ಚಾರ್ಲಸ್ ಮೆಟಕಾಫ್. ಭಾರತಕ್ಕೆ ಬಂದ ಕಿರಿಯ ವಯಸ್ಸಿನ ವೈಸರಾಯ ಲಾರ್ಡ್ ಕರ್ಜನ್. ಭಾರತದಲ್ಲಿ ಅತ್ಯಂತ ಹಿರಿಯ ವಯಸ್ಸಿನ ಲಾರ್ಡ್ ವಿಲಿಯಂ ಬೆಂಟಿಂಕ್. ಇವು ಈ ಗವರ್ನರ್ ಜನರಲ್ ಮತ್ತು ವೈಸರಾಯರಿಗೆ ಸಂಬಂಧಿಸಿದ ಒಂದಿಷ್ಟು ವಿಶೇಷತೆಗಳು. ಎಲ್ಲರಿಗೂ ಧನ್ಯವಾದಗಳು.